ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ. ಇದರಿಂದ ಪಾಂಡವರು ಭೀಷ್ಮರನ್ನ ಭೇಟಿ ಮಾಡಿ ಅವರ ವಧೆಯ ಉಪಾಯವನ್ನ ತಿಳ್ಕೊಳ್ಳೋದು. ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸಂಜಯ ಹೇಳ್ತಾನೆ, ಎರಡೂ ಸೈನ್ಯದಲ್ಲಿ ಇನ್ನೂ ಯುದ್ಧ ನಡೀತಾನೆ ಇತ್ತು. ಸೂರ್ಯದೇವ ಅಸ್ತಾಚಲಕ್ಕೆ ತಲುಪಿದ್ದ. ಸಾಯಂಕಾಲದ ಸಮಯಕ್ಕೆ ಯುದ್ಧ ನಿಲ್ಲುತ್ತೆ. ಭೀಷ್ಮರ ಬಾಣಗಳ ಹೊಡೆತವನ್ನ ತಿಂದು ಪಾಂಡವರ ಸೈನ್ಯ ಭಯದಿಂದ ವ್ಯಾಕುಲಗೊಂಡು ಆಯುಧಗಳನ್ನು ಎಸೆದು ಓಡ್ ಹೋಗ್ತಾರೆ. ಈ ಕಡೆ ಭೀಷ್ಮರು ಕೋಪ ಮಾಡಿಕೊಂಡು ಮಹಾರಥಿಗಳ ಸಂಹಾರ ಮಾಡ್ತಾನೆ ಇದ್ರು. ಮತ್ತೆ ಸೋಮಕ್ಕ ಕ್ಷತ್ರಿಯರು ಸೋತು ತಮ್ಮ ಉತ್ಸಾಹವನ್ನು ಕಳ್ಕೊಂಡಿದ್ರು. ಇದನ್ನೆಲ್ಲ ನೋಡಿ ಮತ್ತೆ ಯೋಚನೆ ಮಾಡಿ ರಾಜ ಯುಧಿಷ್ಠಿರ ಸೈನ್ಯವನ್ನ ಹಿಂದಕ್ಕೆ ಕರ್ಕೊಳ್ಳುವಂತ ವಿಚಾರವನ್ನ ಮಾಡ್ತಾನೆ. ಮತ್ತೆ ಯುದ್ಧವನ್ನು ನಿಲ್ಲಿಸುವಂಥ ಆಜ್ಞೆಯನ್ನು ಕೂಡ ಕೊಡ್ತಾನೆ. ಆಮೇಲೆ ನಿಮ್ಮ ಸೈನ್ಯವು ಕೂಡ ಹಿಂದಿರುಗತ್ತೆ. ಭೀಷ್ಮರ ಬಾಣಗಳಿಂದ ಪೀಡಿತರಾದಂತಹ ಪಾಂಡವರು ಭೀಷ್ಮರ ಪರಾಕ್ರಮವನ್ನು ಯಾವಾಗ ನೆನಪಿಸ್ಕೊಳ್ತಾ ಇದ್ರೋ ಆಗ ಅವ್ರಿಗೆ ಸ್ವಲ್ಪನೂ ಕೂಡ ಶಾಂತಿನೇ ಸಿಗ್ತಾ ಇರಲಿಲ್ಲ. ಭೀಷ್ಮರು ಕೂಡ ಸಂಜಯ ಮತ್ತು ಪಾಂಡವರನ್ನ ಗೆದ್ದು ಕೌರವರ ಮುಖದಿಂದ ತಮ್ಮ ಪ್ರಶಂಸೆಯನ್ನ ಕೇಳ್ತಾ ಶಿಬಿರದ ಒಳಗಡೆ ಹೋಗ್ತಾರೆ. ರಾತ್ರಿಯ ಮೊದಲನೇ ಜಾವದಲ್ಲಿ ಪಾಂಡವ, ವೃಷ್ಣಿ ಮತ್ತು ಸಂಜಯರ ಒಂದು ಸಮಾಲೋಚನೆ ನಡೆಯುತ್ತೆ. ಅಂದರೆ ಒಬ್ರಿಗೊಬ್ರು ಮಾತುಕತೆ ಮಾತಾಡ್ಕೊಳ್ತಾರೆ, ಚರ್ಚೆ ಮಾಡ್ಕೊಳ್ತಾರೆ. ಅದರಲ್ಲಿ ಎಲ್ಲರೂ ಕೂಡ ಶಾಂತ ಭಾವದಿಂದ ಈ ವಿಚಾರದ ಬಗ್ಗೆ ವಿಚಾರಿಸೋದಕ್ಕೆ ಶುರು ಮಾಡ್ತಾರೆ. ನೋಡಿ, ಯಾವಾಗಲೂ ನಾವೇನಾದರೂ ಒಂದು ನಿರ್ಧಾರ ಅಥವಾ ಚರ್ಚೆ ಮಾಡಬೇಕು ಅಂತಂದರೆ ಶಾಂತ ಭಾವ ಇರಬೇಕು. ಆಗ ಅದಕ್ಕೆ ಒಂದು ರಿಸಲ್ಟ್ ಕರೆಕ್ಟಾಗಿ ಸಿಗುತ್ತೆ ಅಂತ ಅರ್ಥ. ಏನು ಮಾಡ್ತಾರೆ ಅಂದರೆ, ಈಗ ಏನು ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ, ಬಹಳ ಸಮಯದ ತನಕ ಯೋಚಿಸಿದ ಮೇಲೆ ರಾಜ ಯುಧಿಷ್ಠಿರ ಭಗವಂತ ಶ್ರೀಕೃಷ್ಣನ ಕಡೆ ನೋಡಿ ಹೇಳ್ತಾನೆ, ಶ್ರೀಕೃಷ್ಣ, ನೀವು ಮಹಾತ್ಮ ಭೀಷ್ಮರ ಭಯಂಕರವಾದಂತಹ ಪರಾಕ್ರಮವನ್ನು ನೋಡ್ತಿದ್ದೀರಲ್ವಾ? ಹೇಗೆ ಆನೆ ನರಕುಲದ ವನವನ್ನು ಧ್ವಂಸ ಮಾಡಿಬಿಡುತ್ತೋ ಅದೇ ರೀತಿ ಅವರು ನಮ್ಮ ಸೈನ್ಯವನ್ನು ಹೊಸ್ಕಾಕ್ತಾ ಇದ್ದಾರೆ. ಧಗಧಗಿಸ್ತಾ ಇರುವಂತಹ ಅಗ್ನಿಯ ಹಾಗೆ ಈ ಭೀಷ್ಮರ ಕಡೆ ನಾವು ಕಣ್ಣೆತ್ತಿ ಕೂಡ ನೋಡುವಷ್ಟು ಸಾಹಸ ಆಗ್ತಾ ಇಲ್ಲ, ನಮಗಷ್ಟು ಧೈರ್ಯ ಬರ್ತಾ ಇಲ್ಲ. ಕೋಪದಿಂದ ತುಂಬಿರುವಂತಹ ಯಮರಾಜ, ವಜ್ರಧಾರಿ ಇಂದ್ರ, ಪಾಶಧಾರಿ ವರುಣ ಮತ್ತು ಗದಾಧಾರಿ ಕುಬೇರನನ್ನ ಯುದ್ಧದಲ್ಲಿ ಗೆಲ್ಲಬಹುದು. ಆದರೆ ಕೋಪ ಮಾಡಿಕೊಂಡಿರುವಂಥ ಭೀಷ್ಮರ ಮುಂದೆ ಗೆಲ್ಲೋದು ಅಸಂಭವ ಅಂತ ಅನ್ನಿಸ್ತಾ ಇದೆ. ಈ ಒಂದು ಸ್ಥಿತಿಯಲ್ಲಿ ನಮ್ಮ ಬುದ್ಧಿ ದುರ್ಬಲತೆಯ ಕಾರಣ ಭೀಷ್ಮರ ಜೊತೆ ಯುದ್ಧವನ್ನು ಒಪ್ಕೊಂಡು ನಾನು ಶೋಕದ ಸಮುದ್ರದಲ್ಲಿ ಮುಳುಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಅಂದರೆ ನಾನು ಯುದ್ಧ ಮಾಡಬೇಕು ಅಂತ ಒಪ್ಕೊಂಡಿದ್ದೆ ತಪ್ಪಾಯಿತೋ ಏನೋ, ಅದಕ್ಕೆ ಇವಾಗ ಶೋಕದ ಸಮುದ್ರದಲ್ಲಿ ಮುಳುಗ್ತಾ ಇದ್ದೀನಿ. ಕೃಷ್ಣ, ಈಗ ನನ್ನ ವಿಚಾರ ಏನಪ್ಪ ಅಂತಂದರೆ, ನಾನು ಕಾಡಿಗೆ ಹೊರಟೋಗ್ಬಿಡ್ತೀನಿ. ಅಲ್ಲಿಗೆ ಹೋಗೋದ್ರಿಂದನೇ ನನಗೆ ಒಳ್ಳೆಯದು ಅಂತ ಅನ್ನಿಸ್ತಾ ಇದೆ. ಯುದ್ಧ ಮಾಡುವಂಥ ಇಚ್ಛೆ ಅಂತೂ ನನಗೆ ಸ್ವಲ್ಪನೂ ಇಲ್ಲ. ಯಾಕೆ ಅಂತಂದರೆ ಭೀಷ್ಮರು ನಿರಂತರವಾಗಿ ನಮ್ಮ ಸೈನ್ಯದ ಸಂಹಾರ ಮಾಡ್ತಾ ಇದ್ದಾರೆ. ಹೇಗೆ ಉರಿತಾ ಇರುವಂಥ ಬೆಂಕಿಯ ಕಡೆ ಓಡ್ ಹೋಗುತ್ತಲ್ಲ ಪತಂಗ, ಅದು ಮೃತ್ಯುವಿನ ಬಾಯಿ ಒಳಗಡೆನೆ ಹೋಗುತ್ತೋ ಅದೇ ರೀತಿ ಭೀಷ್ಮರ ಹತ್ರ ಹೋಗೋದ್ರಿಂದ ನಮ್ಮ ಸ್ಥಿತಿ ಕೂಡ ಅದೇ ರೀತಿ ಆಗುತ್ತೆ. ಬೆಂಕಿ ಹತ್ರ ಏನಾಗುತ್ತೆ, ಪತಂಗ ಓಡ್ ಹೋಗುತ್ತೆ, ಏನಾಗುತ್ತೆ, ಸುಟ್ಟು ಭಸ್ಮ ಆಗುತ್ತಲ್ಲ. ಈಗ ಭೀಷ್ಮರು ಬೆಂಕಿಯ ಹಾಗೆ, ಅವ್ರ ಹತ್ರ ಯಾರು ಹೋದ್ರೂ ಸುಟ್ಟು ಭಸ್ಮ ಆಗೋದಂತೂ ನಿಜಾನೇ ಅಲ್ವಾ? ನಮ್ಮ ಸ್ಥಿತಿ ಹಾಗಾಗೋಗಿದೆ. ವಾಸುದೇವ, ನಮ್ಮ ಪಕ್ಷ ಕ್ಷೀಣಿಸ್ತಾ ಇದೆ. ನಮ್ಮ ಸೋದರರು ಬಾಣಗಳ ಏಟಿನಿಂದ ಬಹಳ ಕಷ್ಟಪಡ್ತಾ ಇದ್ದಾರೆ. ಭ್ರಾತೃಸ್ನೇಹದ ಕಾರಣದಿಂದ ನಮ್ಮ ಜೊತೆ ಇವರು ರಾಜ್ಯದಿಂದ ಭ್ರಷ್ಟರಾದರು. ಅಂದರೆ ಇವರೆಲ್ಲ ನನಗೆ ಸಹಾಯ ಮಾಡೋದಕ್ಕೆ ಅಂತ ಬಂದು ಇವರು ಸೈನ್ಯ, ಇವರು ಎಲ್ಲರೂ ನಾಶರಾಗ್ತಾ ಇದ್ದಾರೆ. ಇವರು ಕೂಡ ವನವನಗಳಲ್ಲಿ ಅಲಿಬೇಕಾದಂಥ ಒಂದು ಪರಿಸ್ಥಿತಿ ಬಂದಿದೆ. ನನ್ನ ಕಾರಣದಿಂದ ನನ್ನ ತಮ್ಮಂದ್ರಿಗೆ ಎಷ್ಟು ತೊಂದರೆ ಆಯಿತು. ಮತ್ತು ದ್ರೌಪದಿ ಕೂಡ ಕಷ್ಟವನ್ನು ಭೋಗಿಸಿದ್ಲು. ಮಧುಸೂದನ, ನಾನು ಜೀವನವನ್ನು ಬಹಳ ಅಮೂಲ್ಯವಾಗಿರುವಂಥದ್ದು ಅಂತ ತಿಳ್ಕೊಂಡಿದ್ದೀನಿ. ಅಂದರೆ ಒಂದು ಬೆಲೆ ಇರುವಂಥದ್ದು ಅಂತ ತಿಳ್ಕೊಂಡಿದ್ದೀನಿ. ಅದೇ ಈಗ ದುರ್ಬಲವಾಗಿಬಿಟ್ಟಿದೆ. ಅದರಿಂದನೇ ನಾನು ಈಗ ಇಷ್ಟಪಡೋದೇನಪ್ಪ ಅಂತಂದರೆ, ನನ್ನ ಜೀವನದ ಉಳಿದ ದಿನಗಳನ್ನು ಉತ್ತಮ ಧರ್ಮದ ಆಚರಣೆಯನ್ನು ಮಾಡಿ ಕಳಿಬೇಕು ಅಂತ ನಾನು ಇಷ್ಟಪಡ್ತೀನಿ. ಈ ರೀತಿ ಯುದ್ಧ ಮಾಡಿ ಎಲ್ಲರನ್ನು ಕೊಂದು ಎಲ್ಲರನ್ನು ನಷ್ಟ ಮಾಡಿ ಈ ರೀತಿ ಮಾಡೋದಕ್ಕೆ ಇಷ್ಟಪಡಲ್ಲ. ಯಾಕಂದರೆ ನಾನು ಜೀವನ ತುಂಬ ಮೂಲ್ಯವಾಗಿರೋದು, ಬೆಲೆ ಬಾಳುವಂಥದ್ದು ಅಂತ ತಿಳ್ಕೊಂಡಿದ್ದೀನಿ. ಈ ರೀತಿ ಪಾಪದ ಕೆಲಸಗಳನ್ನು ಮಾಡೋದಕ್ಕೂ ಇಷ್ಟ ಇಲ್ಲ. ಆಮೇಲೆ ಭೀಷ್ಮರನ್ನು ಎದುರಿಸೋದಕ್ಕೆ ನಮ್ಗೆ ಆಗೋದಿಲ್ಲ.
ಅದು ನನಗೆ ಗೊತ್ತಿದ್ದು ನನ್ನ ಸಹಾಯಕ್ಕೆ ಯಾರು ಬಂದಿದ್ದಾರೋ ಅವರನ್ನೆಲ್ಲ ನಾನು ಅವರು ಬೆಂಕಿಯಲ್ಲಿ ಉರಿದೋಗೋ ಹಾಗೆ, ಅಂದರೆ ಅವ್ರ ಕೈಯಲ್ಲಿ ಸಾಯೋ ಹಾಗೆ ನಾನು ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನಾನು ಇರುವಷ್ಟು ದಿನ ಇನ್ನು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಧರ್ಮದ ಆಚರಣೆಯನ್ನು ಮಾಡಿ ಕಳೆಯಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಕೇಶವನೇ, ನೀನೇನಾದರೂ ನನ್ನನ್ನು ನಿನ್ನ ಕೃಪಾಪಾತ್ರನು ಅಂತ ತಿಳ್ಕೊಂಡಿದ್ರೆ, ಅಂದರೆ ನಿನ್ನ ಕೃಪೆ ನಮ್ಮ ಮೇಲೆ ಇದೆ ಅನ್ನೋದಾದರೆ, ನೀನು ನಮಗೆ ಕೃಪೆ ಮಾಡಬಹುದು ಅಂತ ನಿನ್ನ ಮನಸ್ಸಿಗೆ ಏನಾದರೂ ಅನಿಸಿದ್ರೆ, ಅಂದರೆ ಇಂಥ ಕೆಲಸ ಎಲ್ಲ ನಾನು ಮಾಡ್ತಾ ಇದ್ದೀನಲ್ಲ, ನಿನ್ನ ಕೃಪೆಗೆ ಪಾತ್ರನಾಗಿದ್ದೀನೋ ಇಲ್ವೋ ಅನ್ನೋದು ಅವನಿಗೆ ಡೌಟ್ ಬಂದಿದೆ. ಅದಕ್ಕೋಸ್ಕರ ನಿನ್ನ ಕೃಪೆ ಏನಾದರೂ ಇದ್ದರೆ ಒಂದು ಉಪಾಯ ತಿಳಿಸು, ಅದರಿಂದ ನನಗೂ ಹಿತವಾಗಬೇಕು, ಧರ್ಮದಲ್ಲೂ ಯಾವುದೇ ಬಾಧೆ ಬರಬಾರ್ದು. ಅಂದರೆ ಇಷ್ಟು ಜನ ಸಾವಿಗೆ ನಾನೇ ಕಾರಣ ಆಗಿಬಿಡ್ತಾ ಇದ್ದೀನಿ ಅನ್ನುವಂಥ ಮನಸ್ಥಿತಿಗೆ ಅವನು ಬಂದಿದ್ದಾನೆ. ಅದಕ್ಕೆ ನಿನ್ನ ಕೃಪೆ ಇದ್ದರೆ ನನಗೊಂದು ಒಳ್ಳೆಯ ಉಪಾಯವನ್ನು ಹೇಳು, ಅದು ನನಗೂ ಒಳ್ಳೆಯದಾಗಬೇಕು ಮತ್ತು ಧರ್ಮಕ್ಕೂ ಕೂಡ ಯಾವುದೇ ಹಾನಿ ಆಗಬಾರ್ದು, ಆ ರೀತಿ ಇರಬೇಕು ಅಂತ ಒಂದು ಉಪಾಯವನ್ನು ಹೇಳು ಅಂತಂದ್ಬಿಟ್ಟು ಕೇಳ್ತಾ ಇದ್ದಾನೆ. ಭಗವಂತ ಅದಕ್ಕೇನು ಉತ್ತರ ಕೊಡ್ತಾನೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.